ನಮಸ್ತೆ ರಿಪಬ್ಲಿಕ್ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ರೂಪಾ ಚಂದ್ರು. ನೋಡಿ, ಭಾರತ ಹಾಗೆ ಪಾಕಿಸ್ತಾನ ಅಂದ ತಕ್ಷಣ ನಮಗೆ ನೆನಪರುವಂಥದ್ದು ಸಂಘರ್ಷ, ಬಿಕ್ಕಟ್ಟು, ಯುದ್ಧಗಳು ಇವೆಲ್ಲವೂ ಕೂಡ ನಮ್ಮ ಕಣ್ಣ ಮುಂದೆ ಹಾಗೆ ಒಂದು ಕಡೆ ಪಾಸ ಆಗ್ತಾ ಹೋಗುತ್ತೆ. ಇನ್ನೊಂದೇನಪ್ಪ ಅಂದರೆ ಭಾರತ ಪಾಕಿಸ್ತಾನ ಅನ್ನುವಂಥದ್ದು ಕ್ರಿಕೆಟ್ ಸಂದರ್ಭದಲ್ಲಿ ಎಷ್ಟು ಅವರ ಅಭಿಮಾನಿಗಳಿಗೆ ಭಾವನಾತ್ಮಕವಾಗಿರುತ್ತೆ ಅಂತಂದರೆ ಎರಡೂ ಮ್ಯಾಚ್ಗಳು ಕೂಡ ನಮ್ಮನ್ನು ಒಂದು ರೀತಿ ಹಿಡಿದಿಟ್ಕೊಂಡು ಬಿಟ್ಟಿರುತ್ತೆ. ಈ ಭಾರತ ಹಾಗೆ ಪಾಕಿಸ್ತಾನ ಅನ್ನುವಂಥ ಕ್ರಿಕೆಟ್ ಶುರುವಾಗುತ್ತೆ ಅನ್ನುವಾಗಲೇ ಕೂಡ ಎರಡೂ ದೇಶದಲ್ಲೂ ಕೂಡ ಅಭಿಮಾನಿ ಬಳಗ ಒಂದು ರೀತಿಯಾಗಿ ಸಿಡಿದು ನಿಂತಿರುತ್ತೆ. ಯಾಕಪ್ಪ ಅಂತಂದ್ರೆ ಈ ಎರಡೂ ಮ್ಯಾಚ್ಗಳು ಕೂಡ ಎರಡೂ ದೇಶಕ್ಕೂ ಒಂದು ರೀತಿ ಭಾವನಾತ್ಮಕ ನಂಟಿದ್ದಂಗೆ. ಸೊ ಈಗ T20 ವಿಶ್ವಕಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಹಾಗೆ ಪಾಕ್ ನಡುವೆ ನಡೀತಾ ಇರುವಂಥ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನೋಡಿ, ಪ್ರಮುಖವಾಗಿ ಭಾರತ ಹಾಗೆ ಪಾಕಿಸ್ತಾನದ ಈ T20 ವಿಶ್ವಕಪ್ ಮ್ಯಾಚ್ ಇರುವಂಥದ್ದು ಇದೇ ತಿಂಗಳ 15ನೇ ತಾರೀಕು. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಒಂದು ಹೊಸ ವರಸೆಯನ್ನೇ ಶುರು ಮಾಡಿದೆ. ಏನಪ್ಪ ಅದು ಅಂದರೆ, ನಾನು ಭಾರತದೊಟ್ಟಿಗೆ T20 ವಿಶ್ವಕಪ್ ಅನ್ನ ಆಡೋದಿಲ್ಲ. ಯಾಕಾಗಿ ಅಂದರೆ ಬಾಂಗ್ಲಾದೇಶದ ನೆಪವನ್ನ ಇಟ್ಕೊಂಡು ಭಾರತದೊಟ್ಟಿಗೆ ಮತ್ತೆ ವೈರತ್ವವನ್ನ ಸಾಧಿಸೋದಕ್ಕೆ ಪಾಕಿಸ್ತಾನ ಮುಂದಾಗ್ತಿದೆ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಇದು ಭಾರತಕ್ಕೇನು ಲಾಸ್ ಆಗೋದಿಲ್ಲ, ಆಗುವಂಥದ್ದೇ ಪಾಕಿಸ್ತಾನಕ್ಕೆ. ಮೊದಲೇ ಆರ್ಥಿಕ ಹೊಡೆತ ಅನ್ನುವಂಥದ್ದು ಬಿಖಾರಿಸ್ತಾನವನ್ನ ಒಂದು ರೀತಿ ಕುಗ್ಸಿ ನೆಲ ಸಮಾಧಿ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಈ ಒಂದು ರೀತಿಯ ನಡೆ ಎಲ್ಲರನ್ನೂ ಕೂಡ ಒಂದು ರೀತಿ ಶಾಕ್ ಹಾಗೆ ನಗೆಪಾಟಲು ಅಂತ ಹೇಳ್ಬೋದು. ಇನ್ನೊಂದು ಕಡೆ BCCI ಏನಪ್ಪ ಹೇಳ್ತಾ ಇದೆ ಅಂದ್ರೆ ಇದೊಂದು ರೀತಿ ಸಿಂಹ ಸ್ವಪ್ನವಾಗಿತ್ತು, ಯಾವ ರೀತಿಯಾಗಿ ಪರಿಗಣನೆ ಮಾಡುವುದಂತ. ಯಾಕಂದ್ರೆ ಇದರಿಂದ ಸಾಕಷ್ಟು ರೀತಿಯಲ್ಲಿ ಆದಾಯ ಬರುತ್ತೆ. ಒಂದು ಪ್ರಾಯೋಜಕತ್ವ ಇರ್ಬೋದು, ಅಡ್ವರ್ಟೈಸ್ಮೆಂಟಿಂಗ್, ಸೊ ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಹಾಗೆ ಪಾಕಿಸ್ತಾನದ ರೋಚಕ ಪಂದ್ಯಾವಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ನೋಡಿ, ಪ್ರಮುಖವಾಗಿ ನೋಡಿ, ಒಂದು ಕಡೆ ಈ T20 ವಿಶ್ವಕಪ್ ಮ್ಯಾಚ್ ಏನು ನಡೆಯುತ್ತೋ ಇಂತಹ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಹೂಡಲಾಗಿರುತ್ತೆ. ಅದರ ಜೊತೆಗೆ ಯಾಕೀಗ ನಷ್ಟ ಆಗ್ತಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಾವು ಕ್ರಿಕೆಟನ್ನು ವಾಚ್ ಮಾಡಬೇಕು ಅಂತಂದರೆ ಯಾವುದೋ ಜಿಯೋ ಸ್ಟಾರಲ್ಲಿ ನೋಡ್ತೀವಿ ಅಥವಾ ಸೋನಿಯಲ್ಲಿ ನೋಡ್ತೀವಿ. ಇಲ್ಲಿ 10 ಸೆಕೆಂಡ್ಗೆ ಸುಮಾರು 25ರಿಂದ 30 ಲಕ್ಷ ರೂಪಾಯಿ ಅನ್ನ ಇದರಲ್ಲಿ ಈ ಅಡ್ವರ್ಟೈಸ್ಮೆಂಟ್ಗೆ ಇನ್ವೆಸ್ಟ್ ಮಾಡಲಾಗುತ್ತೆ ಕೇವಲ 10 ಸೆಕೆಂಡ್ಗೆ. ಸೊ ಇಲ್ಲಿ ಒಂದು ಭಾರತದ ಪಾಲಿಗೆ ಯಾವುದೇ ರೀತಿಯಾದಂಥ ಕ್ರಿಕೆಟ್ ಆಡಲ್ಲ ನಾವು ಅಥವಾ ಪಾಕಿಸ್ತಾನದ ಜೊತೆ ನಾವು ಎಲ್ಲೂ ಆ ಥರದ ಹೇಳಿಕೆಯನ್ನು ಕೊಡಲ್ಲ. ಪಾಕಿಸ್ತಾನ ಈಗ ಬಾಂಗ್ಲಾದೇಶದ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಬಂದು ಕ್ರಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತರಾಟೆಯನ್ನು ತೆಗೆದಿದೆ. ಸೊ ಈಗ ಇದರಿಂದ ಪಾಕಿಸ್ತಾನಕ್ಕೆ ಆಗುವಂತಹ ನಷ್ಟ ಏನಪ್ಪಾ ಅಂತಂದ್ರೆ ಒಂದು ಆರ್ಥಿಕ ಹೊಡೆತ ಅಂತ ಹೇಳ್ಬೋದು. ಈಗಾಗಲೇ ಸಾಲದ ಸುಳಿಯಲ್ಲಿ ಪಾಕಿಸ್ತಾನ ಸಿಲುಕೊಂಡಿದೆ. ಅಕ್ಕಪಕ್ಕದ ದೇಶಗಳೊಟ್ಟಿಗೆ ಒಂದಷ್ಟು ಸಾಲವನ್ನ ಪಡೆದುಕೊಂಡಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ದೇಶಗಳ ವೈರತ್ವವನ್ನ ಕೂಡ ಕಟ್ಕೊಂಡಿರುವಂಥದ್ದು ಪಾಕಿಸ್ತಾನ. ಭಯೋತ್ಪಾದನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ಹಾಗೆ ಪಾಕಿಸ್ತಾನದ ನಡುವಿನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದೇ ಬೇಡ. ಪುಲ್ವಾಮಾ ಆದ ನಂತರ ಯಾವ ರೀತಿಯಾಗಿದೆ ಪರಿಸ್ಥಿತಿ ಎರಡರ ನಡುವೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಸಂಬಂಧವೇ ಮುರಿದು ಹೋಗಿದೆ. ನಮಗೆ ಪಾಕಿಸ್ತಾನವನ್ನ ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ. ಆದರೆ ಕ್ರಿಕೆಟ್ ಅನ್ನುವಂಥದ್ದು ಇಡೀ ಪ್ರಪಂಚದಾದ್ಯಂತ ಒಂದು ಕ್ರೀಡೆ ಮಾತ್ರ ಅಲ್ಲ, ಪ್ರತಿಯೊಂದು ಟೀಮ್ ಕೂಡ ಯಾವ ದೇಶದವರು ಬಂದು ಇಲ್ಲಿ ಕ್ರಿಕೆಟನ್ನು ಆಡ್ತಾರೋ ಎಲ್ಲರೂ ಕೂಡ ಅದು ಒಂದು ರೀತಿ ಭಾವನಾತ್ಮಕತೆ ಅಂತ ಹೇಳ್ಬೋದು. ಈಗ ಅಕಸ್ಮಾತ್ ಪಾಕಿಸ್ತಾನ ಏನಾದರೂ ಒಪ್ಪಂದದ ಪ್ರಕಾರ ಫೆಬ್ರವರಿ ಅಂದರೆ ಇದೇ ತಿಂಗಳ 15ನೇ ತಾರೀಕು T20 ವಿಶ್ವಕಪ್ನಲ್ಲಿ ಭಾಗಿ ಆಗಲಿಲ್ಲ ಅಂತಂದರೆ, ಒಪ್ಪಂದ ಇದೆ ಆಗಲಿಲ್ಲ ಅಂದರೆ ಇದನ್ನು ಕ್ರಿಕೆಟ್ ಟೀಮ್ನಿಂದನೇ ಹೊರ ಇಡೋದಕ್ಕೆ ಒಂದು ಕಡೆ BCCI ನಿರ್ಧಾರ ಮಾಡಿದೆ. ಉಗಾಂಡ ಟೀಮನ್ನು ಸೇರಿಸೋದಕ್ಕೆ ನಿರ್ಧಾರವನ್ನ ಮಾಡೋದಕ್ಕೆ ಒಂದಷ್ಟು ಆಲೋಚನೆಯನ್ನ ಮಾಡಲಾಗ್ತಾ ಇದೆ. ಸೊ ಇದಾದ ನಂತರ ನೋಡಿ, T20 ವಿಶ್ವಕಪ್ ವಾರ್ಷಿಕ ಅನುದಾನವನ್ನ ಕೂಡ ಸ್ಥಗಿತ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ BCCI ಮುನ್ನೆಲೆಗೆ ಇಟ್ಟಿರುವಂಥದ್ದು. ಇನ್ನು ಭಾರತ ಹಾಗೆ ಪಾಕಿಸ್ತಾನದ ವೇಳೆ ಸುಮಾರು 200 ಕೋಟಿ ರೂಪಾಯಿಯಷ್ಟು ಅಧಿಕ ಪಂದ್ಯ ರದ್ದಾದರೆ 200 ಕೋಟಿ ರೂಪಾಯಿಯಷ್ಟು ಕೂಡ ಆದಾಯ ನಷ್ಟ ಆಗುತ್ತೆ ಅನ್ನುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಇದು BCCI ತಿಳಿಸಿರುವಂಥದ್ದು. ನಾನು ಮೊದಲೇ ಹೇಳಿದ ರೀತಿಯಾಗಿ ವಿದೇಶಿ ಆಟಗಾರರು ಇಲ್ಲಿ ಒಂದು ರೀತಿ PSLಗೆ ವಿದೇಶಿ ಆಟಗಾರರನ್ನು ನಿಷೇಧಿಸಲಾಗುತ್ತೆ. ಇನ್ನು ICC ಶ್ರೇಯಾಂಕ ಮತ್ತು WTS ಪಾಯಿಂಟ್ ಮೇಲೆ ಹೊಡೆತ ಬೀಳುತ್ತೆ. ಯಾವ ರೀತಿ ಅಂತಂದರೆ ರನ್ ರೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಗಮನ ಹರಿಸಬೇಕಾಗುತ್ತೆ. ಪಾಕಿಸ್ತಾನ ಇರುವಂಥದ್ದನ್ನು ಅಂದರೆ ಕೈಯಲ್ಲಿರುವಂಥ ಬೆಣ್ಣೆಯನ್ನು ತಾನಾಗೇ ಕರಗಿಸ್ಕೊಳ್ತಾ ಇದೆ ಅಂತ ಹೇಳ್ಬೋದು ಪಾಕಿಸ್ತಾನ. ಒಂದು ಕಡೆ ಬರುವಂಥ ಲಾಭದಲ್ಲೂ ಕೂಡ ಆರ್ಥಿಕತೆಯನ್ನು ಸರಿದೂಗಿಸ್ಕೊಂಡು ಹೋಗ್ಬೋದಿತ್ತು.
ಏನೋ ಒಂದು ಸ್ವಲ್ಪ ಮಟ್ಟಿಗೆ. ಆದರೆ ಯಾಕೋ ಭಾರತ ಹಾಗೆ ಪಾಕಿಸ್ತಾನ ಈ ಆಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನಕ್ಕೂ ಗೊತ್ತಿದೆ ಇವೆರಡು ಎಷ್ಟು ರೋಚಕತೆಯಿಂದ ಕೂಡಿರುತ್ತೆ ಅಂತ. ಇಡೀ ಕ್ರೀಡಾಂಗಣವೇ ತುಂಬಿ ತುಳುಕ್ತಾ ಇರುತ್ತೆ. ಕ್ರೀಡಾಂಗಣ ಮಾತ್ರ ಅಲ್ಲ, ಈ ಎರಡು ಪಂದ್ಯ ಇನ್ನೇನು ಶುರುವಾಗುತ್ತೆ ಅನ್ನುವಷ್ಟೊಳಗೆ, ಈಗ ಫೆಬ್ರವರಿ 15ನೇ ತಾರೀಕು, ಇಡೀ ಕ್ರೀಡಾಭಿಮಾನಿಗಳೆಲ್ಲ ಕೂಡ ಕಾದು ಕುಳಿತಿದ್ರು ಇನ್ನೇನು ಭಾರತ ಹಾಗೆ ಪಾಕಿಸ್ತಾನ ಯಾವ ದೇಶ ವಿನ್ ಆದ್ರೂ ಕೂಡ, ಅಂದ್ರೆ ಈ ಟೀಮ್ ಭಾರತ ವಿನ್ ಆದ್ರೂ ಕೂಡ ಪಾಕಿಸ್ತಾನ ವಿನ್ ಆದ್ರೂ ಕೂಡ ಆ ಅಭಿಮಾನಿಗಳಿಗೆ ಖುಷಿ ಇರುತ್ತೆ. ಆದ್ರೆ ಇವೆರಡರ ರೋಚಕತೆ ಅನ್ನುವಂಥದ್ದು ಇದರಲ್ಲಿ ಸಾಕಷ್ಟು ಜನ ಲಾಭವನ್ನ ಪಡೆದುಕೊಳ್ಳೋರು ಇರ್ತಾರೆ. ಆ ಲಾಭದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅದಾದ ನಂತರವಾಗಿ ಟ್ವಿಟ್ಟರ್ ಆಗಿರ್ಬೋದು, ಇಲ್ಲೆಲ್ಲ ಕೂಡ ಸಾಕಷ್ಟು ಜನ ಬಂಡವಾಳವನ್ನ ಹೂಡೋದಕ್ಕೆ ರೆಡಿ ಆಗಿರ್ತಾರೆ. ಅಂದ್ರೆ ಅಡ್ವರ್ಟೈಸ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಬಂಡವಾಳವನ್ನ ಹಾಕೋದಕ್ಕೆ ರೆಡಿ ಇರ್ತಾರೆ. ಇವೆರಡು ಟೀಮ್ ಇನ್ನೇನು ಪಂದ್ಯಕ್ಕೆ ಬಿದುವ ಒಂದು ತಕ್ಷಣವೇ ಒಂದು ರೀತಿಯಾಗಿ ಎಲ್ಲೋ ಸಾಕಷ್ಟು ರೀತಿಯಲ್ಲಿ ಜನರೇ ಒಂದು ರೀತಿ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾರೆ. ಆ ಕಡೆ ಈ ಕಡೆ ಅಲ್ಗಡಲ್ಲ, ಅಷ್ಟರ ಮಟ್ಟಿಗೆ ನಮ್ಮ ಎಲ್ಲರನ್ನೂ ಕೂಡ ಒಂದು ಕಡೆ ಕಾಯ್ದು ಕೂರಿಸಿರುತ್ತೆ ಈ ಒಂದು ಭಾರತ ಹಾಗೆ ಪಾಕಿಸ್ತಾನದ ಪಂದ್ಯ. ಮತ್ತೊಂದು ಕಡೆ ಹೇಳಬೇಕು ಅಂತಂದ್ರೆ ನೋಡಿ, ಕೆಲವೊಂದಿಷ್ಟು ವರದಿಗಳ ಪ್ರಕಾರ ಯಾವ ರೀತಿಯಾಗಿ ನಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಈಗಾಗಲೇ 34.51 ಮಿಲಿಯನ್ ಇದು ವಾರ್ಷಿಕವಾಗಿ ಸರಿಸುಮಾರು USD ಇದಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಈ PCB ಒಟ್ಟು ICC ಆದಾಯಕ್ಕೆ 5.75% ಪಡೆಯುತ್ತೆ. ಅದಾದ ನಂತರವಾಗಿ ಭಾರಿ ಆರ್ಥಿಕ ನಷ್ಟವನ್ನು ಅನುಭವಿಸ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಇದನ್ನೇನಾದರೂ ಮತ್ತೆ ಈಗ ಸುದ್ದಿಗೋಷ್ಠಿಯನ್ನ ನಡೆಸಿ ಉಗಾಂಡವನ್ನ ಸೇರಿಸಬೇಕು ಅಥವಾ ತನ್ನ ಹಟುವನ್ನ ಬಿಟ್ಟು ಕ್ರಿಕೆಟ್ ಆಡೋದಕ್ಕೆ ಮುಂದಾಗುತ್ತೋ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪಾಕ್ ಒಪ್ಪಿಗೆಯನ್ನ ಸೂಚಿಸಿದ್ರೆ ಓಕೆ, BCCI ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ. ಆದರೆ ಅಕಸ್ಮಾತ್ ಪಾಕಿಸ್ತಾನ ತನ್ನ ಹಟುವನ್ನ ಇದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಯ್ತು ಅಂತ ಅಂದ್ರೆ BCCI ಒಂದು ತೀರ್ಮಾನಕ್ಕೆ ಬರಲೇಬೇಕಾಗತ್ತೆ. ಪಾಕಿಸ್ತಾನವನ್ನ ಇಡೀ ಕ್ರಿಕೆಟ್ ಆಟದಿಂದ ಅಂದ್ರೆ ಇಡೀ ಈ ಕ್ರಿಕೆಟ್ ಟೀಮನ್ನ ತೆಗೆದು ಹಾಕ್ಬಿಟ್ಟು ಅಲ್ಲಿಗೆ ಉಗಾಂಡ ಟೀಮನ್ನ ಸೇರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮನವಿಯನ್ನ ಮಾಡೋದು ಕೂಡ ಮುಂದಾಗ್ತಾ ಇರುವಂತದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಈಗ ಭಾರತ ಹಾಗೆ ಪಾಕಿಸ್ತಾನ ಪಂದ್ಯಕ್ಕೆ ಜಾಹೀರಾತು ಆದಾಯ ಮಾತ್ರ 300 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಸೊ ಈ 300 ಕೋಟಿ ರೂಪಾಯಿ ಅನ್ನುವಂಥದ್ದನ್ನ ಈಸಿಯಾಗಿ ಬಿಟ್ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದು ಭಾರತಕ್ಕಾಗ್ಲಿ ಅಥವಾ ಪಾಕಿಸ್ತಾನಕ್ಕಾಗ್ಲಿ. ಆದ್ರೆ ಪಾಕಿಸ್ತಾನ ಈ ಗಣಿತದ ಲೆಕ್ಕದಲ್ಲಿ ಯಾಕೋ ಹಿಂದುಳಿದ ರೀತಿ ಕಾಣಿಸ್ತಿದೆ. ಗಣಿತ ಹೋಗ್ಲಿ, ತನ್ನ ರಾಷ್ಟ್ರವನ್ನ ತಾನೇ ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ, ತನ್ನ ರಾಷ್ಟ್ರದಲ್ಲಿರುವಂತಹ ಜನರ ಹೊಟ್ಟೆಯನ್ನು ತುಂಬಿಸೋದಕ್ಕೆ ಪಾಕಿಸ್ತಾನಕ್ಕೆ ಆಗ್ತಿಲ್ಲ, ಭಯೋತ್ಪಾದಕತೆಗೆ ಸುರಿಯುವಂತಹ ಹಣವನ್ನ ತನ್ನ ದೇಶದ ಅಭಿವೃದ್ಧಿಗೆ ಸುರಿಯೋದಕ್ಕೆ ಪಾಕಿಸ್ತಾನ ರೆಡಿ ಇಲ್ಲ. ಭಾರತದ ಮೇಲೆ ಪದೇ ಪದೇ ಕಾಲ್ ಕೆರೆದುಕೊಂಡು ಬರುವಂತಹ ಪಾಕಿಸ್ತಾನಕ್ಕೆ ಆಟದಿಂದ ಲಾಭವಾಗುವ ಹಾಗೆ ಆಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಸ್ವಂತ ಬುದ್ಧಿ ಕೂಡ ಇಲ್ಲದ ರೀತಿ ಆಗಿ ಹೋಗಿರುವಂಥದ್ದು. ಸೊ ಹಾಗಾಗಿ ಈ ಭಾರತ ಪಾಕಿಸ್ತಾನ ನೋಡಿ, ಇಡೀ ಪ್ರಪಂಚದಾದ್ಯಂತ ಕ್ರಿಕೆಟ್ ಪ್ರೇಮಿಗಳೇ ಜಾಸ್ತಿ, ಅದರಲ್ಲೂ ಕೂಡ ಭಾರತಕ್ಕೆ ಅತಿ ಹೆಚ್ಚು ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ಸೊ ನಮಗೆ ಭಾರತದ ತಂಡ ಅಂದ ತಕ್ಷಣ ಎಲ್ಲಿಲ್ಲದ ಪ್ರೀತಿ ಬರುತ್ತೆ. ಆದ್ರೆ ಕೆಲವೊಂದಿಷ್ಟು ಟೀಮ್ ಎದುರೇಟು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ಪ್ರತಿದಾಳಿ ಬಂದಂತಹ ಸಂದರ್ಭದಲ್ಲಿ ದಾಳಿ ಹೇಗೆ ಮಾಡಬೇಕು ಅನ್ನುವ ವಿಚಾರವಾಗಿ ಭಾರತ ತನ್ನದೇ ಆದಂತಹ ನೈಪುಣ್ಯತೆಯನ್ನ ಹೊಂದಿದೆ. ಆದ್ರೆ ಪಾಕಿಸ್ತಾನದ ಹಾಗೆ ಭಾರತದ ರಣರೋಚಕ ಪಂದ್ಯ ಬಂತು ಅಂದ್ರೆ ಕೇವಲ ಕ್ರಿಕೆಟ್ ಅಭಿಮಾನಿಗಳು ಮಾತ್ರ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಎಲ್ಲರ ಕಣ್ಣು ಕೂಡ ಕೇವಲ ಪಂದ್ಯದ ಮೇಲೆ ಇರುತ್ತೆ. ಹಾಗಾಗಿಯೇ ಈ ಬಾರಿಯ T20 ವಿಶ್ವಕಪ್ ಒಂದಷ್ಟು ಕ್ಯೂರಿಯಾಸಿಟಿ ಜಾಸ್ತಿ ಮಾಡಿತ್ತು. ಆದ್ರೆ ಬಾಂಗ್ಲಾದೇಶದ ನೆಪವನ್ನ ಹೊಡ್ಡಿ ಎಲ್ಲೋ ಒಂದು ಕಡೆ ತಾನು ಬಚಾವಾಗೋದಕ್ಕೆ ಪ್ರತಿ ಬಾರಿಯೂ ಕೂಡ ಈ ಬಾರಿ ಕೂಡ ನೋಡಿ, ಈ ಭಾರತ ಹಾಗೆ ಪಾಕಿಸ್ತಾನದ ಪ್ರತಿ ಬಾರಿ ಪಂದ್ಯದಲ್ಲೂ ಕೂಡ ಪಾಕಿಸ್ತಾನ ಸೋತಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಒಂದು ರೀತಿಯಾಗಿ ಏನೋ ಯುದ್ಧ ಗೆದ್ದ ರೀತಿಯಲ್ಲೇ ವಿಜಯೋತ್ಸವವನ್ನು ಆಚರಿಸಲಾಗುತ್ತೆ. ಕ್ರಿಕೆಟ್ ಅಭಿಮಾನಿಗಳೆಲ್ಲ ಪಟಾಕಿಯನ್ನ ಸಿಡಿಸಿ ತಮ್ಮ ಇಷ್ಟದ ಪ್ರಕಾರವಾಗಿ ಕೂಡ ಒಂದಷ್ಟು ಸೆಲೆಬ್ರೇಷನ್ ಮಾಡ್ತಾರೆ. ಎಲ್ಲೋ ಆ ಒಂದು ಕೆಲವೊಂದಿಷ್ಟು ಟ್ರೋಲ್ಗಳಾಗಿರ್ಬೋದು, ಹಾಗೆ ಆ ಟ್ರೋಲ್ ಆಗುವಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಪ್ರಾಯೋಜಕತ್ವ ಅನ್ನುವಂಥದ್ದು ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲಾಗುತ್ತೆ. ಸೊ ಎಲ್ಲದಕ್ಕೂ ಕೂಡ ಬ್ರೇಕ್ ಬೀಳ್ತಾ ಇರೋದ್ರಿಂದ ಇದನ್ನ BCCI ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಕ್ರಿಕೆಟ್ ಅನ್ನುವ ಸಾಮಾನ್ಯ ಒಂದು ಕ್ರೀಡೆ ಅಲ್ಲ, ಇಡೀ ಜಗತ್ತಿನಾದ್ಯಂತ ವಿಶ್ವವಿಖ್ಯಾತವಾಗಿರುವಂತಹ ಕ್ರೀಡೆ ಕೂಡ. ಸೊ ಹಾಗಾಗಿ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಯಾವ ಟೀಮ್ ಅನ್ನುವಂಥದ್ದು ಅತಿ ಹೆಚ್ಚಾಗಿನೇ ಒಂದಷ್ಟು ಜನರನ್ನ ಹಾಗೆ ಕ್ರೀಡಾಭಿಮಾನಿಗಳನ್ನ ಒಳಗೊಂಡಿರುತ್ತೋ ಆ ಟೀಮ್ಗೆ ಒಂದು ರೀತಿ ಮನ್ನಣೆಯನ್ನ ಕೊಡಲಾಗುತ್ತೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಬಾರಿಯ ಈ ಒಂದು ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಕ್ರೀಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ 15ನೇ ತಾರೀಕು ನಡೆಯಬೇಕಾಗಿದ್ದಂತಹ T20 ವಿಶ್ವಕಪ್
ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅತಿ ಹೆಚ್ಚಾಗಿ ಪಾಕಿಸ್ತಾನನೇ ತನ್ನ ದಡ್ಡತನವನ್ನ ಮತ್ತೆ ಪ್ರದರ್ಶನವನ್ನ ಮಾಡಿ ಬರುವಂತ ಲಾಭವನ್ನ ತಾನೇ ಕೈಯಾರೆ ಕಳೆದುಕೊಳ್ತಾ ತನ್ನ ಹೊಟ್ಟೆ ಮೇಲೆ ತಾನೇ ಮಣ್ಣನ್ನ ಹಾಕೊಳ್ತಿದ್ಯಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಒಂದು ಆಟವನ್ನ ಆಟದ ರೀತಿ ನೋಡಬೇಕು. ಇಲ್ಲೂ ಕೂಡ ತಾನು ತನ್ನ ಜಾಣ ನಡೆಯನ್ನ ಪ್ರದರ್ಶಿಸ್ತೀನಿ, ಇಲ್ಲ ನಾನು ಭಾರತದ ಜೊತೆ ಆಡಲ್ಲ ಅಂತಾದ್ರೆ ಎಲ್ಲೋ ಬೇರೆ ರೀತಿಯಾದಂಥ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನ ಎಲ್ಲೋ ಒಂದು ರೀತಿ ಮಂಕು ಬುದ್ಧಿಯಲ್ಲೇ ಪ್ರದರ್ಶನ ಮಾಡೋದಕ್ಕೆ ಪಾಕಿಸ್ತಾನ ಮುಂದಾಯ್ತಾ ಅನ್ನುವಂತಹ ಪ್ರಶ್ನೆ. ನೋಡಿ, ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಈ ಕ್ರೀಡೆ ಅನ್ನುವಂಥದ್ದು ಅಂದ್ರೆ ಭಾರತದ ಜೊತೆ ಆಡ್ಲಿ ಬಿಡ್ಲಿ ಭಾರತಕ್ಕೆ ಯಾವುದೇ ರೀತಿ ನಷ್ಟ ಇಲ್ಲ. ಆದ್ರೆ ಈ ನಷ್ಟವನ್ನ ಭರಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಈ ನಷ್ಟ ಆಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಮೊದಲು ಆಲೋಚನೆಯನ್ನ ಮಾಡಬೇಕಾಗಿತ್ತು. ಇಡೀ ಭಾರತೀಯರ ಕೆಂಗಣಿಗೆ ಪಾಕಿಸ್ತಾನ ಗುರಿಯಾಗಿದೆ. ಆದ್ರೆ ಪಾಕಿಸ್ತಾನದ ಅಲ್ಲಿನ ಆರ್ಥಿಕತೆ ಹಾಗೆ ಅಲ್ಲಿ ಒಂದ್ ರೀತಿ ಬಿಖಾರಿ ಸ್ಥಾನವಾಗಿರುವಂತಹ ಈ ಪಾಕಿಸ್ತಾನವನ್ನು ನೋಡಿದ್ರೆ ನಮಗೂ ಕೂಡ ಬೇಸರ ಆಗುತ್ತೆ. ಭಾರತೀಯರು ಒಂದ್ ರೀತಿ ಕಲ್ಲು ಹೃದಯದವರು ಅಲ್ಲ. ಪಾಕಿಸ್ತಾನ ಎಷ್ಟೇ ಭಯೋತ್ಪಾದಕತೆಯನ್ನ ತೋರಿಸಲಿ, ಪಾಕಿಸ್ತಾನ ಎಷ್ಟೇ ನಮ್ಮ ಮೇಲೆ ದಾಳಿಯನ್ನ ಮಾಡಿ, ಅದಕ್ಕೆ ಎಲ್ಲೋ ಒಂದು ಕಡೆ ಭಾರತೀಯರು ಒಂದ್ ರೀತಿ ವಿಶಾಲ ಹೃದಯದಲ್ಲಿ ಇರ್ತೀವಿ ನಾವೆಲ್ಲರೂ ಕೂಡ. ಪಾಕಿಸ್ತಾನವನ್ನ ಆಡುವಂತಹ ಕ್ರೀಡೆಯನ್ನ ನಾವು ಕ್ರೀಡೆಯಾಗಿಯೇ ನೋಡ್ತೀವಿ. ಆದ್ರೆ ಪಾಕಿಸ್ತಾನದ ನರಿ ಬುದ್ಧಿ ಹೇಗಿದೆ ಅಂತಂದ್ರೆ ಕ್ರೀಡೆಯಲ್ಲೂ ತನ್ನ ಭಯೋತ್ಪಾದಕತೆ, ಕ್ರೀಡೆಯಲ್ಲೂ ಕೂಡ ಎಲ್ಲೋ ಒಂದಷ್ಟು ಲಾಭವನ್ನ ಪಡ್ಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸ್ಕೊಳ್ಳದೆ ತನ್ನ ತಲೆ ಮೇಲೆ ಚಪ್ಟಿ ಕಲ್ಲನ್ನ ಎಳ್ಕೊಳ್ಳೋದಕ್ಕೆ ಪಾಕಿಸ್ತಾನ ಮುಂದಾಗ್ತಾ ಇದೆ. ಒಂದಲ್ಲ ಎರಡಲ್ಲ ನೋಡಿ, ಪಾಕಿಸ್ತಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಹೋದ್ರೆ ಸಾಕಷ್ಟಿದೆ. ಆದ್ರೆ ಕ್ರೀಡೆ ಅನ್ನುವಂತಹ ವಿಚಾರದಲ್ಲಿ ಒಂದಷ್ಟು ಕ್ರೀಡಾಭಿಮಾನಿಗಳಿರ್ತಾರೆ. ಅವರ ಮನಸ್ಸು ತಣಿಸುವಂತ ಕೆಲಸವನ್ನ ಕ್ರೀಡಾತ್ಮಕವಾಗಿ ತಮ್ಮನ್ನ ತಾವು ಕ್ರಿಕೆಟ್ನಲ್ಲಿ ತೊಡಗಿಸ್ಕೊಂಡಿರುವಂತಹ ಕೆಲವೊಂದಿಷ್ಟು ಪ್ಲೇಯರ್ಸ್ಗಳು ಮಾಡಬೇಕಾಗತ್ತೆ. ನೋಡಿ, ಭಾರತದಲ್ಲಿರುವಂತಹ ಕ್ರಿಕೆಟ್ ಪ್ಲೇಯರ್ ಮೇಲೆ ಸಾಕಷ್ಟು ಜನರು ಅಭಿಮಾನಿಗಳಿರ್ತಾರೆ. ಈಗ ಎಕ್ಸಾಂಪಲ್ ಕೊಹ್ಲಿ ಅಂದ್ರೆ, ರೋಹಿತ್ ಶರ್ಮಾ ಅಂತ ಅಂದ್ರೆ, ಇವರೆಲ್ಲರೂ ಕೂಡ ಬೂಮ್ರಾ ಅಂತಂದ್ರೆ ನಮ್ಗೆ ಒಂದು ರೀತಿ ಪ್ರೀತಿ. ಯಾಕಂದ್ರೆ ಒಬ್ಬೊಬ್ರು ಕೂಡ ತಮ್ಮದೇ ಆದ ಪ್ರದರ್ಶನದ ಮುಖಾಂತರವಾಗಿ ನಮ್ಮನ್ನ ತಣಿಸಿದ್ದಾರೆ. ಅದ್ರ ಜೊತೆಗೆ ಒಂದಷ್ಟು ಕ್ರೇಜ್ಗಳನ್ನ ಅದೇ ರೀತಿ ಹುಟ್ಟು ಹಾಕಿದ್ದಾರೆ. ಇನ್ನ ಪಾಕಿಸ್ತಾನ ಅಂದ್ರೂ ಅದೇ ರೀತಿಯಾಗಿ. ಸೊ ಎಲ್ಲೋ ಒಂದು ಕಡೆ ಪಾಕಿಸ್ತಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಈಗ ಈ ಟಿಕೆಟ್ಗಳಾಗಿರ್ಬೋದು, ಕಾನೂನಾತ್ಮಕ ಬೆಟ್ಟಿಂಗ್, ಈ ಬೆಟ್ಟಿಂಗ್ ದಂಧೆ ಅಂತೀವಿ, ಆದ್ರೆ ಕಾನೂನಾತ್ಮಕ ಬೆಟ್ಟಿಂಗ್ ದಂಧೆ ಕೂಡ ಇರ್ತವೆ. ಸೊ ಅಂತಹ ವಿಚಾರವಾಗಿ ಎಲ್ಲಾ ರೀತಿಯ ವಾಣಿಜ್ಯ ಚಟುವಟಿಕೆಗಳಾಗಿರ್ಬೋದು, ಇವೆಲ್ಲವನ್ನ ಒಟ್ಟಿಗೆ ತೆಗೆದುಕೊಂಡಾಗ ಭಾರತ ಹಾಗೆ ಪಾಕಿಸ್ತಾನ T20 ಸ್ಪರ್ಧೆ ಒಂದು ರೀತಿ ಸಾಂಪ್ರದಾಯಿಕವಾಗಿ ನೋಡ್ಲಾಗತ್ತೆ. ಅದರ USD 500 ಮಿಲಿಯನ್ ಅಂದ್ರೆ 45,000 ಕೋಟಿ ಅಂತ ಮೌಲ್ಯೀಕರಿಸಲಾಗಿದೆ. ಈ 45,000 ಕೋಟಿ ಒಂದ್ ರೀತಿ ಹೊಳೆಲಿ ಹುಣಸೆಹಣ್ಣು ಕದ್ರೋದು ಅಂತಾರಲ್ಲ, ಆ ರೀತಿ ಆಗೋಗಿದೆ. 45,000 ಕೋಟಿಯನ್ನ ಒಂದು ಕಡೆ ಪಾಕಿಸ್ತಾನ ಹಾಗೆ ಭಾರತ ಕ್ರಿಕೆಟ್ ಆಟವನ್ನ ಆಡಿದ್ರೆ ಎರಡೂ ದೇಶಕ್ಕೂ ಕೂಡ ಲಾಭದಾಯಕವಾಗ್ತಿತ್ತು. ನಮಗೆ ಬೇಸರದ ಸಂಗತಿ, ಯಾಕಂದ್ರೆ ನಾವಿಲ್ಲಿ ಕ್ರಿಕೆಟ್ ಆಡಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಇಷ್ಟೊಂದು ಹಣ ಅನ್ನುವಂಥದ್ದು ಸುಮ್ಮನೆ ವ್ಯಯವಾಗಿ ಹೋಗ್ತಾ ಇದೆಯಲ್ಲ ಅನ್ನುವಂಥ ಬೇಸರ ಇರುತ್ತೆ. ಆದ್ರೆ ಪಾಕಿಸ್ತಾನಕ್ಕೆ ಗಣಿತದ ಲೆಕ್ಕಾಚಾರವನ್ನ ತಿಳಿಸ್ಕೊಳ್ಳುವಂತ ಒಬ್ರು ಮೇಷ್ಟ್ರು ಬೇಕನ್ಸುತ್ತೆ. ತನ್ನಿಷ್ಟದ ರೀತಿಯಾಗಿ ತನಗೆ ತಲೆಗೆ ಬಂದ ರೀತಿಯಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಮಂಡಿಸೋದಾಗಿರ್ಬೋದು, ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಎಲ್ಲೋ ಎಡುವಂತ ನಡೆಯನ್ನ ತೆಗೆದುಕೊಳ್ತಾ ಇದೆ. ಅಲ್ಲಿನ ರಾಜಕಾರಣಿಗಳು ಅಂದ್ರೆ ಈ ಕ್ರಿಕೆಟ್ ಅಲ್ಲಿ ಯಾವತ್ತೂ ಕೂಡ ರಾಜಕಾರಣ ಪ್ರವೇಶ ಮಾಡಬಾರ್ದು. ಆದ್ರೆ ಅಲ್ಲಿನ ರಾಜಕಾರಣಿಗಳಾಗಿರ್ಬೋದು, ಮಿಲಿಟರಿ ಆಗಿರ್ಬೋದು, ಇವೆಲ್ಲವೂ ಕೂಡ ತಾವೇ ತೆಗೆದುಕೊಳ್ಳುವಂತಹ ನಿರ್ಧಾರಗಳು. ಅಲ್ಲಿನ ಪ್ರಧಾನಿಯಾದ್ರೂ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಬಹುದಿತ್ತು. ಆದ್ರೆ ಏನ್ ಮಾಡೋದಕ್ಕಾಗುತ್ತೆ, ಕ್ರಿಕೆಟ್ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಳೆದು ತೂಗಿ ಒಂದು ನಿರ್ಧಾರಕ್ಕೆ ಬರುವಂತಹ ವಿಚಾರವಾಗಿ ಪಾಕಿಸ್ತಾನ ಯಾಕೋ ತಲೆ ಕೆಡಿಸ್ಕೊಳ್ತಿಲ್ಲ. ಆದ್ರೆ ಕೊಟ್ಟಿರುವಂತಹ ಆ ಒಂದು ಏನಂತಾರೆ ರೀಸನ್ ಅಂತಾರಲ್ಲ, ಆ ರೀಸನ್ ಹೇಗಿದೆ ಅಂದ್ರೆ ಪಕ್ಕದ ಬಾಂಗ್ಲಾದೇಶದ ವಿಚಾರವನ್ನ ಮುಂದಿಟ್ಕೊಂಡು ಕ್ರಿಕೆಟ್ ಅನ್ನ ನಾನು ಆಡೋದಿಲ್ಲ ಅಂತ ಕುಳಿತುಕೊಂಡ್ರೆ ಒಂದ್ ರೀತಿ ನಗುನೇ ಬರುವಂತಹ ವಿಚಾರ. ಯಾವುದೇ ದುರಾತ್ಮಕವಾದಂತಹ ಇಲ್ಲಿ ಸಾಕ್ಷಿಗಳನ್ನ ಇಟ್ಟಿಲ್ಲ, ದುರಾತ್ಮಕವಾದಂತಹ ಒಂದು ರೀಸನ್ಗಳನ್ನ ಕೊಟ್ಟಿಲ್ಲ ಪಾಕಿಸ್ತಾನ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಎಲ್ಲೋ ಭಾರತ ಹಾಗೆ ಪಾಕಿಸ್ತಾನ ಎರಡಕ್ಕೂ ಕೂಡ ನಷ್ಟವಾಗುವಂಥದ್ದು. ಇದು ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, BCCIಗೂ ಕೂಡ ಹೊಡೆತ ಬೀಳುವಂಥದ್ದೇ. ಆ ಹಿನ್ನೆಲೆಯಲ್ಲಿ ಒಂದಷ್ಟು ಅವರನ್ನ ಸಮಾಧಾನ ಮಾಡಿ ಕ್ರಿಕೆಟ್ ಪಂದ್ಯಕ್ಕೆ ಕರೆತರಬೇಕು ಅನ್ನುವಂಥ ವಿಚಾರ ಇತ್ತು. ಆದ್ರೆ ಪಾಕಿಸ್ತಾನ ಮತ್ತೆ ತನ್ನ ಮೊಂಡತನವನ್ನ ಯಾವಾಗ ಈ ರೀತಿಯಾಗಿ ಪ್ರದರ್ಶನ ಮಾಡ್ತಾನೆ ಇದೆಯೋ, ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಇಲ್ಲ ಇದಾಗೋದಿಲ್ಲ, ಇದಿಲ್ಲಿಗೆ ಬಿಟ್ರೆ ಓಕೆ ಅನ್ನೋ ರೀತಿಯಲ್ಲೇ BCCI ನಿರ್ಧಾರವನ್ನ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ಮತ್ತೊಂದೇನಪ್ಪ ಅಂದ್ರೆ ನೋಡಿ, ಈಗ ICC ಶ್ರೇಯಾಂಕ ಮತ್ತು WTC ಪಾಯಿಂಟ್ ಮೇಲೆ ಯಾವ ರೀತಿ ಹೊಡೆತ ಬೀಳುತ್ತೆ ಅಂದ್ರೆ ಪಾಕಿಸ್ತಾನದ ಜೊತೆ ಯಾವುದೇ ದ್ವಿಪಕ್ಷೀಯ ಸರಣಿ ಆಡದಂತೆ ಸದಸ್ಯ ರಾಷ್ಟ್ರಗಳಿಗೆ ICC ಸೂಚಿಸಬಹುದಾಗಿದೆ. ಸೊ ಹಾಗಾಗಿ ಇದು ICC
ಶ್ರೇಯಾಂಕ ಹಾಗೆ WTC ಪಾಯಿಂಟ್ಸ್ ಮೇಲೆ ಒಂದು ರೀತಿ ದೊಡ್ಡ ಹೊಡೆತ ಬೀಳುವ ರೀತಿಯಲ್ಲೇ ಮಾಡುತ್ತೆ. ಅದಾದ ನಂತರವಾಗಿ ನೋಡಿ, ಈ ಪಾಕಿಸ್ತಾನ ಸೂಪರ್ ಲೀಗ್ ಮೇಲೆ ಅಂದ್ರೆ PSL ಮೇಲೆ ICC ದೊಡ್ಡ ಸರ್ಜರಿ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅದರ ವಿಚಾರವಾಗಿ ಕೂಡ ಒಂದಷ್ಟು ಸುದ್ದಿಗೋಷ್ಠಿಯನ್ನು ನಡೆಸಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದಲ್ಲಿ BCCI ಇರುವಂಥದ್ದು. ಇನ್ನು ICC ಇಂದ ಪ್ರತಿ ವರ್ಷ ಪಾಕಿಸ್ತಾನಕ್ಕೆ ಕ್ರಿಕೆಟ್ ಮಂಡಳಿಯಿಂದ ಸಿಗುವಂತಹ ಕೋಟ್ಯಾಂತರ ರೂಪಾಯಿ ವಾರ್ಷಿಕ ಆದಾಯವನ್ನ ಸ್ಥಗಿತಗೊಳಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಇದು ಆರ್ಥಿಕ ಸಂಕಷ್ಟದಲ್ಲಿರುವ ಪಾಕಿಸ್ತಾನ ಕ್ರಿಕೆಟ್ಗೆ ಒಂದು ರೀತಿ ಚರಮಗೀತೆ ಅಂತಾನೆ ಹೇಳ್ಬೋದು. ವಾರ್ಷಿಕವಾಗಿ ಬರುವಂತ ಆದಾಯವನ್ನ ಸ್ಥಗಿತ ಮಾಡಿದ್ರೆ ಎಲ್ಲಾ ಆದಾಯಗಳನ್ನ ಬಾಗ್ಲು ಮುಚ್ಕೊಂಡು ಕೂತ್ಕೊಂಡ್ರೆ ಪಾಕಿಸ್ತಾನಕ್ಕೆ ತಿನ್ನೋದಕ್ಕೆ ಏನ್ ಸಿಗುತ್ತೆ? ಈಗಲೇ ಪರದಾಡ್ತಾ ಇದ್ದಾರೆ, ತಿನ್ನೋದಕ್ಕೆ ಅನ್ನ ಇಲ್ಲದೆ. ಸೊ ವಾರ್ಷಿಕವಾಗಿ ಬರುವಂತ ಆದಾಯಕ್ಕೂ ಕೂಡ ತಾವೇ ಮಣ್ಣು ಹಾಕೊಂಡ್ರೆ ಇನ್ನೇನು ಹೇಳೋದಕ್ಕಾಗುತ್ತೆ? ನಿಜವಾಗ್ಲೂ ಕೂಡ ಬೇಸರದ ವಿಚಾರ. ಇನ್ನ T20 ವಿಶ್ವಕಪ್ನಿಂದಲೇ ಕಿತ್ತೆಸೆಯುವಂತ ಸಾಧ್ಯತೆ ಕೂಡ ಇದೆ. ಒಪ್ಪಂದದ ಪ್ರಕಾರ ಪಾಕಿಸ್ತಾನ ಏನಾದರೂ ಭಾರತ ಜೊತೆ ಕ್ರಿಕೆಟ್ ಆಡಲಿಲ್ಲ ಅಂತಂದ್ರೆ, ಹಠ ಹಿಡಿದ್ರೆ, ಇದೇ ರೀತಿ ಹಠವನ್ನ ಹಿಡಿದ್ರೆ ಪಾಕಿಸ್ತಾನವನ್ನ ಟೂರ್ನಿಂದಲೇ ಸಂಪೂರ್ಣವಾಗಿ ಕಿತ್ತೆಸೆಯಲಾಗುತ್ತೆ. ಈ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಸೊ ಹಾಗಾಗಿ ಪಾಕಿಸ್ತಾನ ಒಂದಷ್ಟು ಎಚ್ಚರಿಕೆಯ ನಡೆಯನ್ನ ಇಡಬೇಕಾಗಿತ್ತು. ಅಥವಾ ಕ್ರಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಗೇನು ಗೊತ್ತಿಲ್ಲ ಅಂದಿದ್ರೆ ಬೇರೆಯವರಿಂದ ಕೆಲವೊಂದಿಷ್ಟು ಮಾಹಿತಿಯನ್ನ ಪಡೆದುಕೊಳ್ಬಹುದಿತ್ತು. ಈ ರೀತಿ ಸಿಲ್ಲಿ ರೀಸನ್ ಅನ್ನ ಕೊಟ್ಟು ಕ್ರಿಕೆಟ್ ವಿಚಾರವಾಗಿ ನಾನು ಭಾರತದ ಜೊತೆ ಆಟ ಆಡೋದೇ ಇಲ್ಲ ಅಂತ ಹೇಳಿದೆ. ಎಲ್ಲೋ ಒಂದು ಕಡೆ ಒಂದು ರೀತಿ ಪಾಕಿಸ್ತಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗು ಬರ್ತಾ ಹೋಗುತ್ತೆ. ಇನ್ನ 2026 ಈ T20 ವಿಶ್ವಕಪ್ ಫೆಬ್ರವರಿ 15 ಏನು ನಡಿಬೇಕಾಗಿತ್ತಲ್ಲ, ಅದು ಐ ಹೋಲ್ಟೇಜ್ ಈಗಲೇ ಯಾವಾಗ ಭಾರತ ಹಾಗೆ ಪಾಕಿಸ್ತಾನದ ಈ ಒಂದು ಪಂದ್ಯ 15ನೇ ತಾರೀಕು ನಡೆಯುತ್ತೆ ಅಂತ ಕೇಳ್ತಿದ್ದಾಗಲೇ ಈಗಲೇ ಕ್ರೀಡಾಭಿಮಾನಿಗಳಲ್ಲಿ ಒಂದು ರೀತಿ ಹುಮ್ಮಸ್ಸು. ಭಾರತ ಹಾಗೆ ಪಾಕಿಸ್ತಾನ ಮ್ಯಾಚ್ ಇರುವಂಥದ್ದು ಫೆಬ್ರವರಿ 15ಕ್ಕಂತೆ. ಸೊ ಅವತ್ತು ನಾವು ನೋಡಲೇಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಮೊದಲೇ ರೆಡಿ ಆಗಿರ್ತಾರೆ. ಆದರೆ ಈಗ ಏನಾಗಿದೆ ಅಂದರೆ, ಇಲ್ಲ ನಾನು ಆಡಲ್ಲ ಅಂತ ಪಾಕಿಸ್ತಾನ ಹೇಳಿರುವಂಥದ್ದು ಎಲ್ಲೋ ಒಂದು ಕಡೆ ಈಗ ICCಗೆ ಸಿಂಹ ಸ್ವಪ್ನ ಆಗಿರುವಂಥದ್ದು. ಸೊ ಹಾಗಾಗಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಈ PCB ನಡೆಯಿಂದ ಆಕ್ರೋಶ ಆಗಿದೆ ಅಂತ ಹೇಳ್ಬೋದು. ನೋಡೋಣ, ಯಾಕಂದರೆ ಪ್ರಮುಖವಾಗಿ ನೋಡಿ, ಸದ್ಯಕ್ಕೆ ಈಗಾಗಲೇ ಪಾಕಿಸ್ತಾನ ಈ ಒಂದು ಜಾಹೀರಾತು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸ್ಕೊಂಡಿಲ್ಲ, ಬರುವಂತಹ ಆದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸ್ಕೊಂಡಿಲ್ಲ. ಇನ್ನೊಂದೇನಪ್ಪ ಅಂತಂದ್ರೆ, ಈ T20 ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಂಪ್ರದಾಯಿಕವಾಗಿ ನೋಡೋದಾದ್ರೆ ಸರಣಿ ಬಿದ್ದೇ ಬೀಳುತ್ತೆ, ಪೈಪೋಟಿ ಬೀಳುತ್ತೆ ಅಂತ ಅಂದ್ಕೊಳ್ಳಲಾಗಿತ್ತು. ಅದು ಕೂಡ ಆಗಿಲ್ಲ. ಸೊ ಒಂದು ಕಡೆ ICC ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು ಪಾಕಿಸ್ತಾನ ಕ್ರಿಕೆಟ್ ಟೀಮ್. ಸೊ ಹೀಗಾಗಿ ನೋಡಬೇಕಾಗಿದೆ ಕಾದಿ ಏನಾಗುತ್ತೆ ಅಂತ. ಏನಾದರೂ ಒಂದು ಸಮಾಧಾನ ಮಾಡಲಾಗುತ್ತಾ ಅಥವಾ ಸುದ್ದಿಗೋಷ್ಠಿ ಮುಖಾಂತರವಾಗಿ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ನಡೆಸಲಾಗುತ್ತಾ ಅಂತ. ಸೊ ಇದಾಗಿತ್ತು ರಿಪಬ್ಲಿಕ್ ಕನ್ನಡದ ಇಲ್ಲಿವರೆಗಿನ ಡಿಜಿಟಲ್ ಎಕ್ಸ್ಪ್ಲೇನ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.